ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ, ಅದುವೇ ಮೊಸರು. ಈ ಮೊಸರು ಅಂದ ತಕ್ಷಣ ತುಂಬ ಜನ ನಾವು ಹೇಳ್ತೀವಿ ಮೊಸರನ್ನ ನೈಟ್ ಟೈಮಲ್ಲಿ ತಿನ್ನಬಾರ್ದು, ರಾತ್ರಿ ಸಮಯದಲ್ಲಿ ನಾವು ಮೊಸರು ತಿನ್ನಬಾರ್ದು, ಇದರಿಂದ ಶೀತ ಆಗುತ್ತೆ ನಮಗೆ ಅಂತ ಅನ್ಕೊಂತೀವಿ. ಇದು ಸರಿಯೋ ಅಥವಾ ತಪ್ಪೋ, ಇದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೊಸರು, ಇದು ಹಾಲಿನ ಉತ್ಪನ್ನದಲ್ಲಿ ಒಂದಾಗಿದೆ. ಈ ಮೊಸರನ್ನ ನಾವು ಹೇಗೆ ಮಾಡ್ತೀವಿ ಅಂದರೆ, ಹಾಲನ್ನು ನಾವು ತಗೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಉಗುರು ಬೆಚ್ಚ ಹಾಲು ಇದ್ದಾಗಲೇ ಅದನ್ನು ನಾವು ಹೆಪ್ಪು ಹಾಕ್ತೀವಿ, ಅಂದರೆ ಕುದಿ ಹಾಕೋದು ಅಂತಲೂ ಹೇಳ್ತಾರೆ, ಅಂದರೆ ಫರ್ಮೆಂಟೇಷನ್ ಮಾಡ್ತೀವಿ ನಾವು. ಈ ಫರ್ಮೆಂಟೇಷನ್ ಮಾಡಿದಾಗ ಏನಾಗುತ್ತೆ, ಈ ಹಾಲೊಳಗೆ ಲ್ಯಾಕ್ಟೋಸ್ ಶುಗರ್ ಅಂತ ಇರುತ್ತೆ. ಇದೇನಾಗುತ್ತೆ, ಈ ಬ್ಯಾಕ್ಟೀರಿಯಸ್ನ ಮೊಸರು ಆಗಬೇಕಾದ್ರೆ ಇದರಲ್ಲಿ ಬ್ಯಾಕ್ಟೀರಿಯಸ್ ಗ್ರೋತ್ ಆಗುತ್ತೆ, ಅದನ್ನು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಸ್ ಅಂತ ಹೇಳ್ತೀವಿ. ಈ ಬ್ಯಾಕ್ಟೀರಿಯಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಲ್ಯಾಕ್ಟೋಸ್ ಶುಗರ್ ಇರೋದು ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮೊಸರು ತುಂಬಾ ದಿನ ನೀವು ಅದನ್ನ ಹೆಪ್ಪಾಕಿಟ್ರೆ ಹುಳಿ ಬರ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅದು ಆಸಿಡ್ ಆಗಿ ಟರ್ನ್ ಆಗುತ್ತೆ. ಹಾಗಾಗಿ ಇದಕ್ಕೆ ಮೊಸರು ಅಂತ ಕರಿತೀವಿ, ಬಿಕಾಸ್ ಇದರಲ್ಲಿ ಬ್ಯಾಕ್ಟೀರಿಯಸ್ ಗ್ರೋತ್ ಇರುತ್ತೆ. ಇದನ್ನ ನಾವು ಒಳ್ಳೆ ಬ್ಯಾಕ್ಟೀರಿಯಾ, ಇದನ್ನ ಪ್ರೋಬಯೋಟಿಕ್ ಅಂತಾನೂ ಕರಿತೀವಿ. ನೀವು ಕೆಲವೊಂದು ಪ್ರೋಬಯೋಟಿಕ್ ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ. ಯಾಕೆ ಈ ಪ್ರೋಬಯೋಟಿಕ್ ಒಳ್ಳೇದು ಅಂದ್ರೆ, ಒಂದು ನಮ್ಮ ದೇಹದ ಡೈಜೆಷನ್, ನಮಗೆ ಸ್ಟಮಕ್ ಹೆಲ್ದಿ ಫುಡ್ ಅಂತಾನೂ ನಾವು ಇದನ್ನ ಕರಿತೀವಿ. ಯಾಕೆ ಅಂದ್ರೆ ಈ ಪ್ರೋಬಯೋಟಿಕ್ ಇದನ್ನ ಗುಡ್ ಬ್ಯಾಕ್ಟೀರಿಯಾ ಇನ್ ದ ಗಟ್ ಅಂತಾನೂ ಹೇಳ್ತೀವಿ. ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ 2 ತರ ಬ್ಯಾಕ್ಟೀರಿಯಾ ಇರುತ್ತೆ, ಒಂದು ಗುಡ್ ಬ್ಯಾಕ್ಟೀರಿಯಾ, ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ. ಈ ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆದಷ್ಟು ನಮಗೆ ಐರನ್ ಡೆಫಿಷಿಯನ್ಸಿ ಆಗೋದು ಅಥವಾ ಕೆಲವೊಂದ್ಸತಿ ತುಂಬಾ ಪ್ರಮಾಣದ ವೀಕ್ನೆಸ್ ಆಗ್ತಾ ಹೋಗೋದು. ಯಾಕೆಂದ್ರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ನಮ್ಮ ದೇಹದಲ್ಲಿ ಜಾಸ್ತಿ ಗ್ರೋತ್ ಆಗಬಾರ್ದು. ಇದನ್ನ ಕಮ್ಮಿ ಮಾಡೋದಕ್ಕೆ, ಇದು ಸಮತೋಲಿತವಾಗಿ ಇಟ್ಕೊಳಕ್ಕೂ ಕೂಡ ಗುಡ್ ಬ್ಯಾಕ್ಟೀರಿಯಾ ತುಂಬಾ ಇಂಪಾರ್ಟೆನ್ಸ್ ಕೂಡ ಆಗ್ತಾ ಹೋಗುತ್ತೆ. ಈ ಗುಡ್ ಬ್ಯಾಕ್ಟೀರಿಯಾ ಹೇಗೆ ನಮ್ಮ ದೇಹದಲ್ಲಿ ಇನ್ಕ್ರೀಸ್ ಮಾಡ್ಕೊಳೋದು ಅಂದ್ರೆ, ಅದುವೇ ನಮ್ಮ ಮೊಸರಿನಿಂದ ನಮ್ಮ ಈ ಪ್ರೋಬಯೋಟಿಕ್ ನ ಇಂಪ್ರೂವ್ಮೆಂಟ್ ನ ಮಾಡ್ಕೋಬಹುದು. ಈ ಪ್ರೋಬಯೋಟಿಕ್ ಇಂದ ಏನೇನು ಉಪಯೋಗಗಳಿರುತ್ತೆ ಅಂತಂದ್ರೆ, ಒಂದು ನಿಮ್ಮ ಡೈಜೆಷನ್ಸ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಅಥವಾ ಎಕ್ಸ್ಪೆಷಲಿ ನಮ್ಮ ಜೀರ್ಣಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಆಹಾರ ಡೈಜೆಷನ್ ಆಗಕ್ಕೆ ಏನೇ ಒಂದು ತೊಂದರೆ ಇದ್ರೂ ಇದು ಇಂಪ್ರೂವ್ಮೆಂಟ್ ಆಗುತ್ತೆ. ಇದೇ ತರ ಇನ್ನು ಇತರ ಇದ್ರದ್ದು ಪ್ರಯೋಜನಗಳು ಇದೆ, ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಮುಂಚೆಯಾಗಿ ನಾವು ಈ ಆಯುರ್ವೇದಿಕ್ ಏನ್ ಹೇಳುತ್ತೆ, ಮೊಸರು ತಿನ್ಬೇಕಾ ಅಥವಾ ತಿನ್ಬಾರ್ದಾ? ಆಯುರ್ವೇದಿಕ್ ಪ್ರಕಾರ ನಾವು ಹೋದಾಗ ಆಯುರ್ವೇದಿಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಮೊಸರು ಸೇವನೆ ಮಾಡ್ಬೇಕಾದ್ರೆ ನೀವು ಯಾವಾಗ ಈ ಮೊಸರನ್ನ ರಾತ್ರಿಯ ಟೈಮಲ್ಲಿ ನೀವು ಸೇವನೆ ಮಾಡಿದ್ರೆ ಇದು ನಿಮ್ಗೆ ಶೀತ ಆಗತ್ತೆ ಅಥವಾ ಕೆಮ್ಮು ಕಫ ಕಟ್ಟುತ್ತೆ, ಮ್ಯೂಕಸ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಎಲ್ಲರದು ಆಯುರ್ವೇದಿಕ್ ಅಲ್ಲಿ ನಮ್ಗೆ ಎಲ್ಲಾರ್ಗೂ ಸೇಮ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆದ್ರೆ ಇದು ಎಲ್ಲಾರ್ಗೂ ಒಂದೇ ತರ ಇರೋದಿಲ್ಲ. ಯಾಕಂದ್ರೆ ಒಬ್ರು ಪಿತ್ತ ದೇಹ ಇರುತ್ತೆ, ವಾತ ಪಿತ್ತ ಅಂತ ತುಂಬಾ ಎಲ್ಲಾರ ಬಾಡಿನೂ ಡಿಫ್ರೆಂಟ್ ಆಗಿರುತ್ತೆ. ಈಗ ಯಾರಿಗೆ ಯಥೇಚ್ಛವಾಗಿ ಕಫ ಕೆಮ್ಮು ಈ ಚಳಿಗಾಲದಲ್ಲಿ ಜಾಸ್ತಿ ಆಗ್ತಾ ಇರುತ್ತೋ ಅಂಥವ್ರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೇದು. ಇಲ್ಲ ನನಗೆ ಮೊಸರು ತಗೊಂಡ್ರೆ ಹಾಗಾಗತ್ತೆ ಅಂದರೆ ಮಜ್ಜಿಗೆ ನೀವು ಹಾಲು ಸೇವನೆ ಮಾಡ್ಕೋಬಹುದು. ಇಲ್ಲ ಮಜ್ಜಿಗೆಯಲ್ಲಿ ನಿಮ್ಗೆ ಯಾವುದೇ ಥರ ಶೀತದ ಅಂದರೆ ಶೀತ ಕಾಸ್ ಮಾಡುವಂಥ ಸಬ್ಸ್ಟೆನ್ಸಸ್ ನಿಮ್ಗೆ ಯಾವುದೂ ಕೂಡ ಅದರಲ್ಲಿ ಇರಲ್ಲ, ಮತ್ತು ಮಜ್ಜಿಗೆ ಸೇವನೆ ಮಾಡೋದು ಕೂಡ ಉತ್ತಮವಾಗಿರುತ್ತೆ. ಈಗ ನಾವು ಆಯುರ್ವೇದಿಕ್ ಅಂದರೆ ತುಂಬ ಜನ ಬಂದು ಕೇಳ್ತಾ ಇರ್ತಾರೆ, ನಾವು ನೈಟ್ ಮೊಸರು ತಿನ್ನಬಾರ್ದಂತೆ. ಹೌದಾ? ಇದು ಎಲ್ಲರಿಗೂ ಅವಲಂಬನೆ ಆಗೋದಿಲ್ಲ. ನಿಮ್ಮ ದೇಹದ ಪ್ರಕೃತಿ ಯಾವ ಥರ ಇದೆ ಅಂತ ನೋಡಿಕೊಂಡು, ಯಾವ ಥರ ಅವಲಂಬನೆ ನಾವು ಮಾಡ್ಕೋಬೇಕು ಅನ್ನೋಂಥ ನೋಡಿಕೊಂಡು ನಾವು ಆಹಾರನ ತಿನ್ನೋದು ಉತ್ತಮವಾಗಿರುತ್ತೆ. ಹಾಗಂತ ನೈಟ್ ಟೈಮ್ ತಿನ್ನಲೇಬಾರ್ದು ಅನ್ನೋದು ಇರಲ್ಲ. ನಿಮಗೆ ಈಗ ಮೊಸರು ತಿಂದರೆ ಆಗ್ತಿದ್ರೆ ಮಜ್ಜಿಗೆನ ಬಳಸ್ಬೋದು. ಒಂದು ನಮಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ, ನಿಮ್ಮ ದೇಹ ಪ್ರತಿಯೊಂದು ಆಹಾರ ಸಮತೋಲಿತ ಆಹಾರದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ನಾವೀಗ ಫೈಬರ್ ಬಗ್ಗೆ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ ಬಗ್ಗೆ ಹೇಳ್ತೀವಿ, ಪ್ರೋಟೀನ್ ಬಗ್ಗೆ ಹೇಳ್ತೀವಿ, ಫ್ಯಾಟ್ ಬಗ್ಗೆ ಹೇಳ್ತೀವಿ, ಹಾಗೆ ಜೀವಸತ್ವಗಳು, ಖನಿಜಗಳು, ವಿಟಮಿನ್ಸ್ ಮತ್ತು ಮಿನರಲ್ಸ್ ಬಗ್ಗೆನೂ ಹೇಳ್ತೀವಿ. ಹಾಗೆ ಈ ಪ್ರೋಬಯೋಟಿಕ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾವು ಏನೇ ಒಂದು ತಿಂದಿರೋ ಆಹಾರ ನಮ್ಮ ದೇಹದಲ್ಲಿ ಜೀರ್ಣ ಆಗಬೇಕು ಅಂತಂದ್ರೆ ಈ ಪ್ರೋಬಯೋಟಿಕ್ ಬೇಕೇ ಬೇಕಾಗತ್ತೆ. ಹಾಗೆ ಮೊಸರು ಸೇವನೆ ನೀವು ನೈಟ್ ಟೈಮಲ್ಲಿ ಕೂಡ ಮಾಡಬಹುದು. ಇದರಿಂದ ಏನೇನು ಉಪಯೋಗಗಳು ಅಂತ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗೊಳಿಸುತ್ತೆ. ಅಂದ್ರೆ ಜೀರ್ಣಕ್ರಿಯೆ, ಈಗ ಪಚನಕ್ರಿಯೆ, ಜೀರ್ಣಕ್ರಿಯೆನ ಸರಾಗಗೊಳಿಸಕ್ಕೆ ಇದು ಈಸಿ ಆಗುತ್ತೆ. ಯಾಕೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದ ಪ್ರಕಾರ ಕರ್ಡ್ ಅಲ್ಲಿ ಪ್ರೋಬಯೋಟಿಕ್ ಅಂತ ಇರುತ್ತೆ. ಈ ಪ್ರೋಬಯೋಟಿಕ್ ಅನ್ನೋದು ಬ್ಯಾಕ್ಟೀರಿಯಾ ಅಂತ ಹೇಳಿದೆ. ಈ ಬ್ಯಾಕ್ಟೀರಿಯಾಗೂ ಕೂಡ ಇದನ್ನು ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಆಹಾರ ಬೇಕೇ ಆಗತ್ತೆ. ಈ ಆಹಾರ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ನಾವು ನಮ್ಮ ಸಮತೋಲಿತ ಆಹಾರದಲ್ಲಿ, ಯಾಕಂದ್ರೆ ಈ ಬ್ಯಾಕ್ಟೀರಿಯಾಗೆ ಆಹಾರನೇ ನಾರಿನಂಶ, ಫೈಬರ್ ಅಂತ ಹೇಳ್ತೀವಿ. ಇದು ನಾವು ಆಹಾರದ ಮುಖಾಂತರ ನಮ್ಮ ಸಮತೋಲಿತ ಆಹಾರದಲ್ಲಿ ಕರ್ಡ್ನ ಬಳಸ್ತಾ ಹೋದ್ರೆ ನಮಗೆ ಡೈಜೆಷನ್ ಕಾರ್ಯಾಗುತ್ತೆ. ಹಾಗೆ ನಾವು ಗುಡ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಕೆಲವೊಂದು ಸಮಸ್ಯೆ ಹೇಳ್ತೀವಿ, ಈಗ ಫುಡ್ ಪಾಯ್ಸನ್ ಆಗಿರುತ್ತೆ ಅಥವಾ ಯಾವುದೇ ಒಂದು ಡೈಜೆಷನ್, ಯಾವುದೇ ಒಂದು
ಗ್ಯಾಸ್ಟ್ರಿಕ್ ಆಗಲಿ ಎಸಿಡಿಟಿ ಆಗಲಿ ನಾವು ಬಳಸೋದೇನು ಮಜ್ಜಿಗೆ ಮೊಸರು. ಯಾಕೆ ಬಳಸ್ತೀವಿ ಅಂತಂದರೆ ಇದು ನಮ್ಮ ಗ್ಯಾಸ್ಟ್ರಿಕ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಎಸಿಡಿಟಿ ಇದನ್ನು ಮೊಸರು ಮಜ್ಜಿಗೆ ಈ ಹಾಲಿನ ಉತ್ಪನ್ನ ಎಲ್ಲ ನ್ಯೂಟ್ರಲ್ pH ಅಂತ ಹೇಳ್ತೀವಿ. ಇದು ಸಮತೋಲಿತ ನಮ್ಮ ದೇಹನ pHನ ಮೇಂಟೈನ್ ಮಾಡೋಕ್ಕೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದು ನಮಗೆ ಈಗ ಕೆಲವೊಂದು ಮಕ್ಕಳಲ್ಲೆಲ್ಲ ಡಯೇರಿಯಾ ಆಗ್ತಾ ಇರುತ್ತೆ, ಡಿಸೆಂಟ್ರೀಸ್ ಆಗ್ತಾ ಇರುತ್ತೆ, ಅವಾಗೆಲ್ಲ ನಾವು ಮೊಸರು ತಗೊಳ್ಳಿ ಅಥವಾ ಪ್ರೋಬಯೋಟಿಕ್ನ ಕೊಡ್ತಾ ಇರ್ತೀವಿ. ಯಾಕಂದರೆ ನಮ್ಮ ದೇಹದಲ್ಲಿ ಜಾಸ್ತಿ ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ದಾಗ ನಮಗೆ ಈ ಡಿಸೆಂಟ್ರಿ, ಲೂಸ್ ಮೋಷನ್, ಫುಡ್ ಪಾಯ್ಸನ್ ಈ ಥರದ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಆವಾಗ ನಾವು ಮೊಸರನ್ನ ಸೇವನೆ ಮಾಡಿದಾಗ ಅದು ಗುಡ್ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಮಾಡಿ ನಮ್ಮ ಜೀರ್ಣಕ್ರಿಯೆ ಪಚನ ಕ್ರಿಯೆನ ಸಮತೋಲಿತವಾಗಿ ಇಟ್ಕೊಳೋಕೆ ಸಹಕಾರಿಯಾಗುತ್ತೆ. ಎರಡನೇದಾಗಿ ಈ ಮೊಸರು ನಿಮ್ಮ ಹಾರ್ಟ್ ಹೆಲ್ದಿ ಫುಡ್ ಅಂತ ನಾವು ಕರಿತೀವಿ. ಯಾಕೆ ಅಂತಂದರೆ ಈ ಮೊಸರಲ್ಲಿ ಫ್ಯಾಟ್ ಏನಿದೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬನ್ನ ಕರಗಿಸಿ ಒಳ್ಳೆ ಕೊಬ್ಬನ್ನ ಇಂಪ್ರೂವ್ ಮಾಡುತ್ತೆ. ಅದನ್ನು HDL ಕೊಲೆಸ್ಟ್ರಾಲ್ ಅಂತಲೂ ಹೇಳ್ತೀವಿ. ಈ HDL ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಅಗತ್ಯವಾದ ಕೊಬ್ಬಿನ ಅಂಶ ಜಾಸ್ತಿ ಮಾಡಿದಾಗ ಒಂದು ನಮ್ಮ ದೇಹದ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಬರುತ್ತೆ, BP ಕಮ್ಮಿ ಆಗುತ್ತೆ, ಕ್ರಮೇಣವಾಗಿ ನಿಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ, ರಕ್ತ ಸಂಬಂಧಿತ ಅಥವಾ ರಕ್ತನಾಳದ ಸಂಬಂಧಿತ ಕಾಯಿಲೆ ಕೂಡ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ. ಹಾಗೆ ಈ ಮೊಸರು ನಮಗೆ ಬೋನ್ ಸ್ಟ್ರೆಂತ್ ಮತ್ತು ಟೀತ್ ಹಲ್ಲು ಮತ್ತು ಬೋನ್ ಡೆವಲಪ್ಮೆಂಟಿಗೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾಕೆ ಅಂದರೆ ಈ ಮೊಸರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಈ ಥರ ಮೂಳೆಗೆ ಬೇಕಾದ ಎಲ್ಲ ಪೋಷಕಾಂಶ ಇರೋದ್ರಿಂದ ನೀವು ಪ್ರತಿದಿನ ಪ್ರತಿ ಆಹಾರದಲ್ಲೂ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಮೂಳೆಗೆ ಅಗತ್ಯವಾದ ಪೋಷಕಾಂಶನೂ ಹೋಗ್ತಾ ಹೋಗುತ್ತೆ. ಆವಾಗ ನಮ್ಮ ದೇಹದ ಮೂಳೆ ಸ್ಟ್ರಾಂಗ್ ಆಗ್ತಾ ಬರ್ತಾ ಹೋಗುತ್ತೆ. ಹಾಗೆ ನಮಗೆ ಈ ಮೊಸರನ್ನ ಬಳಸೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಿಸುತ್ತೆ. ಈ ಇಮ್ಯುನಿಟಿ ಪವರ್ ಏನು ಅಂತಂದರೆ ಈಗ ನಮಗೆ ಚಳಿಗಾಲದಲ್ಲಿ ಸ್ವಲ್ಪ ಏರ್ ಬೋರ್ನ್ ಡಿಸೀಸ್ ಅಥವಾ ನಮಗೆ ಬೇಸಿಗೆಗಾಲದಲ್ಲಿ ಏರ್ ಬೋರ್ನ್ ಡಿಸೀಸ್ ಆಗ್ತಾ ಇರುತ್ತೆ. ಅಂದರೆ ಸ್ವಲ್ಪ ಡಸ್ಟ್ ಅಲರ್ಜಿ ಅಂತಲೂ ಹೇಳ್ತೀವಿ. ಈ ಥರ ಅಲರ್ಜಿಸ್ ಕೂಡ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಯಾಕಂದರೆ ಇಮ್ಯುನಿಟಿ ಅಂತಂದರೆ ಡೈಜೆಷನ್. ಯಾವಾಗ ನಮ್ಮ ಡೈಜೆಷನ್ ಚೆನ್ನಾಗಿರುತ್ತೋ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಷನ್ ಚೆನ್ನಾಗಿರುತ್ತೆ. ಅಬ್ಸಾರ್ಪ್ಷನ್ ನ್ಯೂಟ್ರಿಷನ್ ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ದೇಹ ಚೆನ್ನಾಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಡೈಜೆಷನ್ನೇ ಚೆನ್ನಾಗಾಗಿಲ್ಲ ಅಂದರೆ ಪೋಷಕಾಂಶಗಳು ಹೀರ್ಕೊಳಕ್ಕೆ ತೊಂದರೆ ಆಗುತ್ತೆ. ಆವಾಗ ಬಾಡಿ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಸಹಾಯ ಆಗಲ್ಲ. ಹಾಗಾಗಿ ಇದು ಇಮ್ಯುನಿಟಿ ಪವರ್ನು ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟು ನಿಮ್ಮ ದೇಹದಲ್ಲಿ ಮೊಸರನ್ನ ಬಳಸೋದ್ರಿಂದ ಇದು ಸ್ಕಿನ್ ಪ್ರಾಬ್ಲಮ್ಸ್ನ ಕ್ಯೂರ್ ಮಾಡ್ತಾ ಹೋಗುತ್ತೆ. ಈ ಸ್ಕಿನ್ ಪ್ರಾಬ್ಲಮ್ಸ್ ಹೇಗೆ ಅಂತಂದರೆ ನಾನು ಆಗಲೇ ಹೇಳಿದೆ, ನಾವು ಫರ್ಮೆಂಟ್ ಮಾಡಿದಾಗ ಇದು ಲ್ಯಾಕ್ಟೋಸ್ ಶುಗರಿಂದ ಲ್ಯಾಕ್ಟಿಕ್ ಆ್ಯಸಿಡ್ ಆಗುತ್ತೆ, ಎಸಿಟಿಕ್ ಪ್ರಾಪರ್ಟಿಗೆ ಟರ್ನ್ ಆಗುತ್ತೆ. ಈ ಎಸಿಟಿಕ್ ಪ್ರಾಪರ್ಟಿ ಟರ್ನ್ ಆದಾಗ ನಮ್ಮ ಡೆಡ್ ಸ್ಕಿನ್ ಅಂತ ಏನಿರುತ್ತೆ ಅದನ್ನು ರಿಮೂವ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈಗ ಹೈಡ್ರೇಷನ್ ಕೂಡ ಹೆಲ್ಪ್ ಮಾಡುತ್ತೆ. ನೀವು ಎಷ್ಟೋ ಸತಿ ಬ್ಯೂಟಿ ಟಿಪ್ಸಲ್ಲಿ ಹೇಳಬೇಕಾದ್ರೆ ಮೊಸರನ್ನ ಪ್ಯಾಕ್ ಹಾಕೋಣಕ್ಕೆ ಹೇಳ್ತಾರೆ ಅಥವಾ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳಕ್ಕೆ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅಂದ್ರೆ ಗುಡ್ ಬ್ಯಾಕ್ಟೀರಿಯಾ ಏನಿರುತ್ತೆ ನಮ್ಮ ದೇಹದಲ್ಲಿ ಎಲ್ಲ ನಮ್ಗೆ ಈಚ್ ಪಾರ್ಟಲ್ಲೂ ಕೂಡ ನಮ್ಮ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದನ್ನು ರಿಮೂವ್ ಮಾಡೋಕ್ಕೆ ಮತ್ತೆ ಆಯಿಲ್ ಸೆಕ್ರೇಷನ್ ಕಮ್ಮಿ ಮಾಡೋದಕ್ಕೂ ಕೂಡ ಈ ಮೊಸರು ಹೆಲ್ಪ್ ಮಾಡ್ತಾ ಬರುತ್ತೆ. ಹಾಗೆ ಗ್ಲೋನೆಸ್ ಮತ್ತೆ ಹೈಡ್ರೇಷನ್ ಕೂಡ ಇದು ಸ್ಕಿನ್ ಪ್ರಾಪರ್ಟಿಗೆ ಇಂಟರ್ನಲ್ಲಿ ಮತ್ತೆ ಎಕ್ಸ್ಟರ್ನಲ್ಲಿ ಕೂಡ ಇದು ಹೆಲ್ಪ್ ಮಾಡ್ತಾ ಬರುತ್ತೆ. ಹಾಗೆ ಈ ಮೊಸರನ್ನ ನಾವು ದೈನಂದಿನ ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಕೆ ಮಾಡೋದ್ರಿಂದ ಯಾರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅವರು ಇದನ್ನ ಸ್ನಾಕ್ಸ್ ಮುಖಾಂತರ ನೀವು ತಗೋಬಹುದು ಅಥವಾ ಆಹಾರ ನೀವು ಊಟ ಸೇವನೆ ಮಾಡಿದಾಗಲೂ ಕೂಡ ಇದನ್ನ ಅಳವಡಿಕೆ ಮಾಡ್ಕೋಬಹುದು. ಹೇಗೆ ಇದು ನಮ್ಮ ತೂಕ ನಷ್ಟಕ್ಕೆ ಇದು ಸಹಾಯಕಾರಿಯಾಗುತ್ತೆ ಅಂತಂದ್ರೆ ಯಾವಾಗ ನಾವು ಮೊಸರು ಸೇವನೆ ಮಾಡ್ತಾ ಬರ್ತೀವಿ ನಮ್ಮ ದೇಹದಲ್ಲಿ ಈ ತೂಕ ಹೆಚ್ಚಾಗಕ್ಕೆ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದ್ರೆ ಈ ಕಾರ್ಟಿಸೋಲ್ ಹಾರ್ಮೋನ್ ಅಂತ ಏನ್ ಪ್ರೊಡಕ್ಷನ್ ಆಗುತ್ತೆ ಆ ಹಾರ್ಮೋನ್ ಪ್ರೊಡಕ್ಷನ್ ಆದಾಗ ನಾವು ಯಥೇಚ್ಛವಾಗಿ ನಾವು ಆಹಾರ ಸೇವನೆ ಮಾಡಿದಾಗ ಅದು ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಮೊಸರನ್ನ ಸೇವನೆ ಮಾಡಿದಾಗ ಈ ಕಾರ್ಟಿಸೋಲ್ ಹಾರ್ಮೋನ್ ಅನ್ನೋದನ್ನ ಇದು ಸಪ್ರೆಸ್ ಮಾಡ್ತಾ ಬರುತ್ತೆ. ಅಂದ್ರೆ ಪ್ರೊಡಕ್ಷನ್ ಮಾಡದೆ ಇರೋ ಹಾಗೆ ನೋಡ್ಕೊಂತ ಬಂದಾಗ ನಿಮ್ಗೆ ಜಾಸ್ತಿ ಆಹಾರ ಸೇವನೆ ಮಾಡಬೇಕು ಅಂತ ಅನ್ಸಲ್ಲ, ಅದಕ್ಕೆ ತೂಕ ನಷ್ಟಕ್ಕೆ ಸಹಕಾರಿಯಾಗ್ತಾ ಬರ್ತಾ ಹೋಗುತ್ತೆ. ಹಾಗೆ ಈ ಮೊಸರು ನಾವು ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಅಳವಡಿಕೆ ಮಾಡ್ಕೋಬೇಕು. ಹಾಗೆ ನಿಮ್ಮ ದೇಹದ ಪ್ರಕೃತಿಯ ಪ್ರಕಾರ ಯಾವ ಟೈಮಲ್ಲಿ ಅಳವಡಿಕೆ ಮಾಡ್ಕೊಂಡು ನೀವು ರಾತ್ರಿ ತಿನ್ಲೇಬಾರ್ದು ಅಂತಿಲ್ಲ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಈಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಹಾಲು ಅಥವಾ ಹಾಲಿನ ಪದಾರ್ಥ ಸೇವನೆ ಮಾಡೋದ್ರಿಂದ ಅವರಿಗೆ ಅಲರ್ಜಿ ಆಗ್ತಾ ಇರುತ್ತೆ. ಅಂತವರು ಕೂಡ ಮೊಸರನ್ನ ಕೂಡ ಸೇವನೆ ಮಾಡಬಹುದು ಅಂತ ಹೇಳ್ತೀವಿ. ಯಾಕಂದ್ರೆ ಈ ಲ್ಯಾಕ್ಟೋಸು ನಮ್ಮ ಬ್ಯಾಕ್ಟೀರಿಯಾ ಅದನ್ನ
ಅದನ್ನ ಡೈಜೆಸ್ಟ್ ಮಾಡಿ ರೆಸಿಡ್ಯೂ ಕೊಟ್ಟೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ತರ ತೊಂದರೆ ಕೂಡ ಮಾಡಲ್ಲ. ಇನ್ ಕೇಸ್ ಯಾರೂ ಕೂಡ ಈಗ ಮೊಸರನ್ನ ತಿನ್ನಕ್ ಆಗ್ತಿರ್ಲಿಲ್ಲ ಅಂದ್ರೆ ಈಗೆಲ್ಲ ನಮ್ಗೆ ವೇಗನ್ ಕರ್ಡ್ಸ್ ಅಂತ ಬಂದಿದೆ, ಅಂದ್ರೆ ತೆಂಗಿನ ಹಾಲಲ್ಲಿ ಕರ್ಡ್ ಮಾಡಿ ತಗೊಳೋದು ಅಥವಾ ಆಲ್ಮಂಡ್ ಮಿಲ್ಕ್ ಅಲ್ಲಿ ಕರ್ಡ್ ಮಾಡೋದು. ಯಾಕಂದ್ರೆ ನಮಗೆ ಫರ್ಮೆಂಟೆಡ್ ಫುಡ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ ದೇಹದ ಇಮ್ಯುನಿಟಿ ಪವರ್, ಸ್ಕಿನ್, ಹಾಗೆ ಡೈಜೆಷನ್, ಹಾರ್ಟ್ ಹೆಲ್ದಿ ಎಲ್ಲದಕ್ಕೂ ಕೂಡ ಉಪಯೋಗದಿಂದ ನೀವು ಮೊಸರನ್ನ ನೈಟ್ ಟೈಮ್ ಕೂಡ ಸೇವನೆ ಮಾಡಬಹುದು. ಆದ್ರೆ ಒಂದ್ಸತಿ ನಿಮ್ಮ ಡಾಕ್ಟರ್ ಮತ್ತು ಆಹಾರ ತಜ್ಞರ ಭೇಟಿಯಾಗಿ ನಿಮ್ಮ ದೇಹದ ಪ್ರಕೃತಿಯನ್ನು ತಿಳ್ಕೊಂಡು ಇದನ್ನ ಅಳವಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ. ವೀಕ್ಷಕರೇ, ಇಲ್ಲಿ ತನಕ ಮೊಸರು ಬಗ್ಗೆ ನಾನು ವಿವರವಾಗಿ ತಿಳಿಸ್ಕೊಟ್ಟೆ. ಯಾವ ಥರ ಉಪಯೋಗ ಮಾಡಬೇಕು, ಹೇಗೆ ಉಪಯೋಗ ಮಾಡ್ಕೋಬೇಕು, ನೈಟ್ ಟೈಮ್ ಉಪಯೋಗಿಸಬಾರ್ದಾ ಅಥವಾ ಉಪಯೋಗಿಸ್ಕೋಬಹುದಾ ಅಂತ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್, ಮತ್ತೊಂದು ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಐಶ್ ಟಿವಿ. ನಮಸ್ಕಾರ.